ಇವತ್ತು ಏಕಾಏಕಿ ಹಲ್ಲೆ ಆಗಿರುವಂಥದ್ದು. ಸರ್, ಇದು ಪೊಲೀಸವರು ಸಂಪೂರ್ಣವಾಗಿ ಭದ್ರತೆ ಕೊಡಬೇಕಾಯಿತು. ಅವರ ವೈಫಲ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ. ನಮ್ಮ ಇಂಜಿನಿಯರ್ಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಒಬ್ಬರು ಏಡಬಲಿ, 4 ಜನ ಎಇಗಳು ಮತ್ತು ಮಹಿಳಾ ಅಧಿಕಾರಿ ಮತ್ತು JCB ಡ್ರೈವರ್ಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದು ಈಗಾಗಲೇ ವಿಡಿಯೋದಲ್ಲಿ ಬಂದಿದೆ. ಕೂಡಲೇ ನಮ್ಮ ಆಗ್ರಹ ಏನಂದರೆ ಅವ್ರು ಏನು ಹಲ್ಲೆಕೋರರಿದ್ದಾರೆ ಅವ್ರು ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಆಗ್ರಹ ಸರ್. ಈಗಾಗಲೇ ಒಂದು 10 ಜನರ ಮೇಲೆ ಏನೋ ಕಂಪ್ಲೇಂಟ್ ದಾಖಲಾಗಿದೆ ಅಂತೇಳಿ, ಮತ್ತೆ ಅವರು ಏನೋ ಅವರು ಲೀಡರ್ ಯಾರಿದ್ರಲ್ಲ ಅವ್ರ ಮೇಲೆ ಇನ್ನೂ ಕೂಡ FIR ದಾಖಲಾಗಲಿಲ್ಲ ಅನ್ನುವಂಥ. ಬಸವರಾಜ್ ಪಡುಕೋಟೆನೇ ಮೇಲೆ ಅದು ಅವ್ರ ಮೇಲೆ ಮಾಡಲೇಬೇಕು, ಅವ್ರು ಬಂಧಿಸಲೇಬೇಕು. ಈಗ ಅವ್ರು ಬಂಧಿಸಿಲ್ಲ ಅಂದರೆ ನಾಳೆ ನಾವು ಸ್ಟ್ರೈಕ್ ಮಾಡ್ತೀವಿ. BBMP ಫುಲ್ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು SIR ಕೆಲಸ ಕಾರ್ಯಗಳಿದ್ರೂ ಸಹ ನಾವು ಹೋರಾಟಕ್ಕೆ ಬೀದಿಗಿಳಿದೀವಿ ಸರ್. ಅವ್ರನ್ನ ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡಿಲ್ಲ ಅಂತ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಡ್ರೈವ್ ಶಿವಾಜಿನಗರದಲ್ಲಿ ಮಾಡ್ತಾರೋ ಇಲ್ವಾ ಅಂತ ಒಂದು ಅನುಮಾನ ಇತ್ತು. ಇಲ್ಲಿ ಮಾಡಿದ ತಕ್ಷಣ ಅವತ್ತೇ ಆಗಿದೆಯಲ್ಲ, ಇದಕ್ಕೇನು ಹೇಳ್ತೀರಾ ಸರ್? ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ, ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗವಾಗಿರೋ ಶಿವಾಜಿನಗರ ಅತಿ ಸೂಕ್ಷ್ಮ ಪ್ರದೇಶ. ಇದನ್ನು ಭದ್ರತೆ ಕೊಡಬೇಕು. ಸಂಪೂರ್ಣವಾಗಿ ಇದು ಅಧಿಕಾರಿಗಳ ವೈಫಲ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಈಗಲೂ ಸಹ ಇದಾಗಿದೆ. ನಾವು ಏನೋ ಒಂದು ಅರ್ಧಕ್ಕೆ ಬಿಟ್ಟಿದ್ದು ತೆರವು ಕಾರ್ಯಾಚರಣೆ, ಅದನ್ನು ನಮ್ಮ ಸಂಘ ಮತ್ತು ಎಲ್ಲ ಇಂಜಿನಿಯರ್ಗಳು ಮತ್ತು ಆಯುಕ್ತರ ಒಂದು ಸಮ್ಮುಖದಲ್ಲಿ ಹೊಡೆದಾಕಿ ಧ್ವಂಸ ಮಾಡಿದ್ದೀವಿ. ನಮಗೆಲ್ಲ ಒಂದು ಕಡೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ವಿ. ನಮ್ಮ ಅಧಿಕಾರಿ ನೌಕರು ಚಿಕಿತ್ಸೆ ಪಡ್ಕೊತಾ ಇದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ. ಅಲ್ಲೋಗಿ ಅವ್ರನ್ನ ಕೂಲಂಕುಷವಾಗಿ ವಿಚಾರಿಸ್ಬೇಕು. ಧನ್ಯವಾದ.